ಯಶ್ ಅಂಡ್ ಇಸ್ ಗೋಲ್ಸ್. ಎಷ್ಟೊಂದು ಜನ ಕೇಳಿರ್ತೀರಾ ಯಶ್ ಅವ್ರು ತುಂಬಾ ಲಕ್ಕಿಯಸ್ಟ್ ಪರ್ಸನ್, ಏನು ಬ್ಯಾಕ್ ಗ್ರೌಂಡ್ ಇಲ್ದ್ರೆ ಕಡಿಮೆ ಫಿಲ್ಮ್ಸ್ ನಲ್ಲೇ ಫೇಮಸ್ ಆಗೋದ್ರು ಅವ್ರ ಹೆಸರು ಮಾಡ್ಬಿಟ್ರು ಅಂತ. ಬಟ್ ಇಸ್ ದೊಡ್ಡ ಇಂಡಸ್ಟ್ರಿಯಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಬರೀ ಲಕ್ ಒಂದ್ ಇಟ್ಕೊಂಡು ಬೆಳಿತೀವಿ ಅಂದ್ರೆ ಆಗಲ್ಲ. ಮೇ ಬಿ ಲಕ್ ಇರ್ಬೋದು, ಅಲ್ಲಿ 1% 8% ಲಕ್ ಇದ್ದಿರುತ್ತೆ ಅಷ್ಟೇ. ಆದ್ರೆ ಯಶ್ ಅವರು ಈಸ್ ಅನ್ ಆಂಬಿಷಿಯಸ್ ಪರ್ಸನ್. ವೀಕೆಂಡ್ ವಿತ್ ರಮೇಶ್ ನಲ್ಲಿ ಯಶ್ ಅವ್ರ ಎಪಿಸೋಡ್ ನಲ್ಲಿ ರಾಧಿಕಾ ಅವ್ರು ಕಾಲ್ ಮಾಡಿರ್ತಾರೆ. ಅವ್ರಿಗೆ ಅವಾಗ ಇನ್ನೂ ಮದುವೆ ಆಗಿರ್ಲಿಲ್ಲ. ಅದ್ರಲ್ಲಿ ಅವ್ರು ಏನ್ ಮೆನ್ಷನ್ ಮಾಡ್ತಾರೆ ಅಂದ್ರೆ ಯಶ್ ಅವರು ಸೀರಿಯಲ್ಸ್ ನಲ್ಲಿ ಇದ್ದಾಗಲೇ 5 years ಪ್ಲಾನ್ ಮಾಡ್ತಾ ಇದ್ರು. ಆ 5 years ನಲ್ಲಿ ಹೆಂಗಿರ್ಬೇಕು, ಏನೇನ್ ಸಾಧಿಸಬೇಕು ಅಂತ ಗೋಲ್ ಸೆಟ್ ಮಾಡ್ತಾ ಇದ್ರು. ಅಂಡ್ ವಂಡರ್ಫುಲ್ ಪಾರ್ಟ್ ಇಸ್ ಆ ಸೆಟ್ ಮಾಡಿರೋ ಗೋಲ್ಸ್ ನೆಲ್ಲ ಅಚೀವ್ ಮಾಡೇ ಮಾಡ್ತಾರೆ ಅಂತ ಹೇಳಿರ್ತಾರೆ. ಅಂಡ್ ಪ್ರಿಯಾಮಣಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಶ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರ್ತಾರೆ, ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಹ್ಯಾಂಗ್ ಔಟ್ ಮಾಡೋದು ಕಡಿಮೆ, ಪ್ರೊಫೆಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ವರ್ಕ್ ಮಾಡ್ತಾ ಇದ್ದೆ ಅಂತ. ಇಸ್ ದೊಡ್ಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕಂದ್ರೆ ಗೋಲ್ ಸೆಟ್ ಮಾಡಿ ಸ್ಯಾಕ್ರಿಫೈಸಸ್ ಅಂಡ್ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಅದನ್ನ ಯಶ್ ಅವರು ತುಂಬಾ ಆಂಬಿಷಿಯಸ್ ಅಂಡ್ ಡೆಡಿಕೇಟಿವ್ ಆಗಿ ಮಾಡಿರೋದ್ರಿಂದಾನೆ ಒನ್ ಆಫ್ ದ ಟಾಪ್ ಸ್ಟಾರ್ ಅನ್ಸ್ಕೊಳಕ್ ಆಗಿರೋದು. ಅಂಡ್ ನಾನು ನೀವೆಲ್ಲನೂ ಗೋಲ್ ಸೆಟ್ ಮಾಡಿ ವರ್ಕ್ ಮಾಡಲೇಬೇಕಾಗುತ್ತೆ ಇಫ್ ಇನ್ ಕೇಸ್ ಟಾಪ್ ಹೋಗೋ ಆಸೆ ಇದ್ರೆ. ಅಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.